ಲವ್ಲಿ ಬೇಬಿ ಸಿಹಿ ಮುತ್ತ. ಬಾ 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 ಎಷ್ಟು ರಾಮ. ಏನು ಯಾರು ಜಗತ್ನಾಗ ಗಂಡ ಮನೆಗೆ ಹೋಗ್ತಾರ ಏನಿಲ್ಲ, ಈಕಿನೇ ಹೊಂಟ ಅನ್ನರಂಗ ಎಷ್ಟು ಮಾಡ್ತಾಳೋ ಯಾರ. ತವರು ಮನೆ ಬಿಟ್ಟು ಹೊಸ ತವರು ಮನೆ ಕಟ್ಟು ಇನ್ನು ಲಿಂಗದ ಹೋಗವರಿಗೆ ಅಕ್ಕರೇನೋ ನಕ್ಕರೇನೋ ಹೆತ್ತವರೇನಾದರೇನು ಹೆಣ್ಣು ತನ ತೊಟ್ಟಿಲಿಗೆ. ನಾಲಿಗೆ ಗೆಲುವಿಲ್ಲ, ಬಾಯಿಗೆ ಬಿಗವಿಲ್ಲ, ಅಣ್ಣನ ಮನೆಗೂ ಮಿಗಿಲಿಲ್ಲ. ತವರು ಮನೆ ಬಿಟ್ಟು ಹೊಸ ತವರು ಮನೆ ಕಟ್ಟು ಇನ್ನು ನೀರನಿಟ್ಟರು ಹಾಲು ಕರೆಯುವ ಕಾಮಧೇನು ನಿನ್ನ ಗಂಡನ ಮನೆ. ಅತ್ತೀರ ನೀವು ಹಿಂಗೆ ಹತ್ರ ಹೆಂಗ್ರಿ? ನೀವೇನೋ ಚಿಂತೆ ಮಾಡಬೇಡ್ರಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಸೀತಾನ. ಅಪ್ಪ ಅವ್ವ ಒಟ್ಟು ಹೇಳ್ರಿ ನೀವರ ಒಟ್ಟು. ಅಯ್ಯೋ ಬೀಗ್ರೆ ಏನು ಸಣ್ಣ ಹುಡ್ರ ಗೊತ್ತೇಳಾಗತ್ತೀರಿ, ನಾವು ಚಲೋ ನೋಡ್ಕೋತೀವ್ರಿಪ್ಪ. ನಾವು ಹಂಗೆಲ್ಲ ನಿಮ್ಮ ಮಗಳ ಕಾಟ ಕೊಡಂಗೆ ಅದೀವೇನ್ರಿ? ಹಂಗಲ್ರಿ ಬೀಗ್ರ, ಬೇಕಿ ಮಗಳಂತ ಭಾಳ ಚಂದ ಜೋಪಾನ ಮಾಡೀವ್ರಿ, ಹಂಗಾಗಿ ಇಟ್ಕೊಂಡು ಜೋಪಾನ ಮಾಡೀವ್ರಿ. ನೆಲದ ಮೇಲೆ ಕಾಲು ಇಟ್ಟರೆ ಕಾಲಿಗೆಲ್ಲ ಧೂಳು ಹತ್ತಿ ಸವಿತಿದ್ದಲ್ಲ ನಂಗಾಲ ನನ್ನ ಮಗಳದು ಅಂತೇಳಿ ಅಷ್ಟು ಚಂದ ನೋಡ್ಕೊಂಡಿಕ್ಕಿನಿ. ಈಗ ಇನ್ನೊಬ್ರ ಮನೆ ಬಿಟ್ಕೊಡ್ಬೇಕಲ್ರಿ, ಅದ್ರಾಗ ಹೆಂಗಿರ್ತಾಳೋ ಏನೋ ನಮ್ಮನ್ನು ಬಿಟ್ಟು. ನೀವು ಚಲೋ ನೋಡ್ಕೋರಿ ನನ್ನ ಮಗಳನ್ನ. ಅಯ್ಯೋ ಅದಕ್ಕೆ ಯಾಕ್ರಿ ಬೇಕಾದ್ರೆ ಚಲೋ ನೋಡ್ಕೋತೀವ್ರಿ, ಏನು ಕಮ್ಮಿ ಆಗೈತೆ ನಮ್ಮ ಮನೆಯಾಗ್ರಿ ಏನು ನೋಡ್ಕೋತೀವ್ರಿ. ಅನ್ನಂಗೆ ಸೀತಾ ಅವೆಲ್ಲ ಇವು ಬಂಗಾರ ಎಲ್ಲ ತೊಗೊಂಡೇನವ, ಎಲ್ಲ ಅರ್ಬಿ ತೊಗೊಂಡಿಲ್ಲ, ಸೀರೆ ಗಿರಿ ಎಲ್ಲ. ಅಲ್ಲ ಮತ್ತೆ ಹಿಂಗೆ ಅಂತೀನಿ ತಪ್ಪಿಕೊಬಿಡ್ರಿ ಬೀಗ್ರ. ಅಲ್ಲ ನಮ್ಮ ಮನೆಗೂ 4 ಮಂದಿ ಬರೋಗ ಮಂದಿ ಮಾತಾಸಕ್ಕೆ ಬರ್ತಾರೆ, ಸೊಸಿ ಹೊಸ್ತಾಗಿ ಬಂದಾಳ ಅಂದ್ರೆ ಆಮೇಲೆ ಗುಡಿ ಗುಣ ಅಂತ ಎಲ್ಲ ಮನೆ ದೇವ್ರು ಅದೆಲ್ಲ ಅಡ್ಡಾಡು ಇರ್ತಾವಲ್ರಿ, ಹಾಕೊಂಡು ಅಡ್ಡಾಡಿದ್ರೆ ಚಂದಲ್ಲ, ಅದಕ್ಕೆ ಕೇಳಿದ್ರಿ. ಹ್ಞೂ ರೀ ಬೀಗ್ರ, ಎಲ್ಲ ಹಾಕಿ ಸುಟ್ಕೇಸ್ನಾಗ ಇಟ್ಟಿನ್ರಿಪ್ಪ, ಇಲ್ಲರ ಯಾರ ಗಡಿ ಹಾಕೊಳಕ್ಕೆ ಇದಕ್ಕೆ ಬೇಕಿ ಮಗಳು ಹಾಕಿನ ಚಂದಾಗಿ ಹುಟ್ಟು ತಿಂದು ಸಂತೋಷದಿಂದ ಇರ್ಲಿ ಅಂತ ಬಯಸ್ತೀವ್ರಿ. ಚಂದಾಗಿ ನೋಡ್ಕೋರಿ, ನಿಮ್ಮ ಕೈ ಮಗು ಕೇಳ್ಕೊತೀವ್ರಿ ಬೀಗ್ರ. ಹಾಂ ಹಾಂ ಹಂಗೇನು ತಿಳ್ಕೊಬೇಡ್ರಿ, ನಾವು ಚಲೋ ನೋಡ್ಕೋತೀವ್ರಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಬಳ್ಳಿ. ಏನು ತಿಳಿದಂಗ ಹೊಂಟಿ ಮಳ್ಳಿ, ಏನು ತಿಳಿದಂಗ ಹೊಂಟಿ ಮಳ್ಳಿ. ಗೆಳತಿ ಅಂಗಳಕ್ಕ ಬರವಳ್ಳಿ, ಗೆಳತಿ ಅಂಗಳಕ್ಕ ಬರವಳ್ಳಿ, ನನ್ನ ಅಂಗಳಕ್ಕ ಬರವಳ್ಳಿ. ಕರಿದೇವ ನೀನೇನಾರ ಹೇಳ್ದೇನ ನನಗೆ? ಯಾಕೋ ಏನೋ ಹೇಳ್ದಂಗೆ ಅನ್ಸಕತ್ತಿತ್ತಪ್ಪ. ಇಲ್ಲ ಇಲ್ಲ ಏನೇ ಹೇಳಿಲ್ಲ. ಸರಿ ಕರಿದೇವ, ನಾನು ನನ್ನ ಗಂಡನ ಮನೆಗೆ ಹೋಗಿ ಬರ್ತೀನಿ. ನಮ್ಮ ಅಪ್ಪ ಅವನ್ನ ನಿಮ್ಮ ಅಪ್ಪ ಅವ್ವ ಅಂತ ತಿಳ್ಕೊಂಡು ಚೆನ್ನಾಗಿ ನೋಡ್ತಾರೆ. ಹಾ ನಿಮ್ಮಪ್ಪ ನಮ್ಮಪ್ಪ ಅಂತ ತಿಳ್ಕೊಲ್ಲ. ಆತ ಏ ರಾಮು ಕರ್ಕೊಂಬರ, ಎಷ್ಟೊತ್ತು ನಿಂದಿರ್ತಿ, ಹೊತ್ತಾಗಲ್ಲ. ಇನ್ನ ಹೋಗಿ ಮನೆಗೆ ಪ್ರಸ್ತುತ ಕಾರ್ಯ ಬೇರೆ ಐತಪ್ಪ, ಹೋಗಿ ಎಲ್ಲ ರೆಡಿ ಮಾಡ್ಬೇಕು. ಎಲ್ಲ ಹೇಳಿನಿ ಮಾಡಾಕ, ಮತ್ತು ಇನ್ನ ನಿಮ್ಗೆ ಹೋಗೋದ್ರಾಗ ಸುಸ್ತಾಗತ್ತಪ್ಪ. ಬರ್ರಿ. ಹಾಂ ಸೀತಾ ಬಾ, ಅಪ್ಪ ಅವ್ವ ಕರೆಯಕತ್ತಾರ, ಹೋಗಂಬ. ಮಗಳ ತಾತ ಅಂದಂಗ ಬೀಗ್ರ, ಮತ್ತು ನನ್ನ ಮಗಳನ್ನ ಮತ್ತು ಹಳೆಯರ್ನ ಈಗ ಫಸ್ಟ್ ನೈಟ್ ಮುಗಿಸಿದ ಮೇಲೆ ಹನಿಮೂನಿಗೆ ಕಳಿಸ್ಬೇಕಲ್ರಿ, ಎಲ್ಲಿ ಕಳಿಸ್ಬೇಕಂತ ಮಾಡಿರಿ? ಏ ಅಲ್ರಿ, ಇಲ್ಲಿ ನಮ್ಮ ಮನೆಗೆ ಇರ್ತಾರೆ ಬಿಡ್ರಿ, ಅಲ್ಲ ಎಲ್ಲಿ ಹೋಗ್ಬೇಕು ಇವಾಗೆ ಮಳೆ ಮಾರು. ಆಮೇಲೆ ಅದೇನೋ ನೋಡಿದ್ರಲ್ಲ ಮೊನ್ನೆ ಕಾಶ್ಮೀರದಾಗ ಗುಂಡಿಟ್ಟಿಟ್ಟು ಕೊಂದ್ರು, ಆಮೇಲೆ ಈ ಓದಲೆಲ್ಲ ಏನೇನೋ ಅನ್ನೋತಿವೆಲ್ಲ ಯಾಕ್ರಿಪ್ಪ. ರಾಮ್ ತಿಂದು ಮನ್ಯಾಗ ಆರಾಮ್ ಇರ್ಲಲ್ರಿ, ಯಾರು ಅವ್ರಿಗೆ ಯಾರು ಇನ್ನೊಬ್ರು ನಾದ್ನರ್ ಕಾಟ ಮೈದನರ್ ಕಾಟ ಇನ್ನೊಂದು ಕಾಟ ಏನಿಲ್ಲ, ಅವರ ಗಂಡ ಹೆಂಡತಿ ಇಬ್ರೆ ನಾವು ಒಂದು ಮೂಲೆಗೆಲ್ಲ ಬರ್ತೀವಿ. ಹಂಗೆ ಮತ್ತೆ ಹಾಕ್ಬಿಡ್ರಿ. ಹಾಂ ಹೌದ್ರಿ, ಅಷ್ಟೇ ರೀ. ಮತ್ತೆ ಛೇ ಹಂಗಂದ್ರೆ ಹೆಂಗ್ರಿ ಬೀಗ್ರ? ಅಲ್ರಿ ಈಗ ಮದುವೆ ವ್ಯವಸ್ಥೆಗೆ ಇರೋದ್ರಿ, ಆಮೇಲೆ ಏನಾರ ಹೋಗಂದ್ರೆ ಹೋಗೋಕ್ಕಾಗತ್ತನ್ರಿ ಮಕ್ಳು ಮರಿ ಆದ್ಮೇಲೆ. ಇವಾಗ ಎಲ್ಲ ಬೇಕಲ್ಲ ಅಡ್ಡಾಡ್ಕೊಂಡು ಗಂಡ ಹೆಂಡತಿ ಮಸ್ತ್ ಮಜಾ ಮಾಡಿ ಬರ್ಬೇಕ್ರಿ. ನಿಮಗೆಲ್ಲ ಅದು ಗೊತ್ತಾಗಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಕಷ್ಟ ಅಲ್ಲ. ನಿಮ್ಮ ಮುಂದೆ ಹೋಗಿ ಈ ದಿನ ಸಿಗಂಗಿಲ್ರಿ. ಹೋಗ್ಬರ್ಲಿ ಬಿಡ್ರಿ, ಎಲ್ಲಾರ ಹೋಗ್ಬರ್ಲಿ, ಅಡ್ಡಾಡ್ ಬರ್ಲಿ. ಈಗ ನೀವ್ಯಾಕ್ರಿ ಇಷ್ಟೆಲ್ಲ ಮದುವೆ ಖರ್ಚು ಮಾಡಿರಿ, ಒಂದು ಹನಿಮೂನಿಗೆ ಕಳ್ಸೋ ಕ್ಷಣತನ ಮಾಡ್ತಾರೇನ? ಏ ನಮ್ಮ ಬೀರು ಹಿಂಗೆಲ್ಲ ಕ್ಷಣತನ ಮಾಡೋದಿಲ್ಲ, ಅವ್ರಿಗೇನು ಕಮ್ಮಿ ಆಗೈತಿ, ಅವ್ರು ಯಾಕೆ ಕ್ಷಣತನ ಮಾಡ್ತಾರೆ? ಕಳಿಸ್ತಾರೆ, ಸುಮ್ಮನೆ ನೀ ಹಂಗೆಲ್ಲ ಅನ್ಬಾರ್ದು, ಹಬ್ಬ ತಪ್ಪಿ ತಿಳ್ಕೊಬೇಡ.
ಅವ್ರು ಎಲ್ಲಿ ಹೋಗ್ತಾರ ಅಂತ ಹೇಳಿ ಅಲ್ಲಿಗೆ ಕಳಿಸ್ತೀನಿ ತಗೋರಿ. ನೋಡ್ರಪ್ಪ ಮಕ್ಕಳ ಇಬ್ರು ನಿಮ್ಗೆ ಎಲ್ಲೆಲ್ಲಿ ಇಷ್ಟ ಐತಿ ಅಲ್ಲಿ ಹೋಗ್ರಿ, ಹೇಳ್ಬಿಡ್ರಿ ಈಗ ಮೊದ್ಲ. ಹಾ ಮಾವಾರ, ನನಗೆ ಇದು ಇಂಗ್ಲೆಂಡ್ ಅದು ರಾಣಿದು ಇದೈತಲ್ಲ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಅಂತಂದು ಅದನ್ನ ನೋಡ್ಬೇಕಂತಾರಿ. ಆಮೇಲೆ ಅದ್ಯಾವ್ದ್ರದ್ದು ಇನ್ನೊಂದು ಬರೀ ಯಾವ ನೋಡು ಯಾವ ಬೇಕು ಹೋಗ ಮಳೆ ಬರ್ತೈತಂತ, ಯಾವ ಬೇಕು ಹೋಗ ನಿಲ್ತೈತಂತ ಅದು. ಆಮೇಲೆ ದುಬೈ ಶೇಖನ್ ಭೇಟಿ ಆಗ್ಬೇಕ್ರಿ, ಅಲ್ಲಂತೂ ಬಂಗಾರ ಜಗ್ಗಿ ಚೀಪ್ ಅಂದ್ರೆ ಚೀಪ್ ಇರುತ್ತಂತ. ಆಮೇಲೆ ಖರ್ಜೂರ ಸ್ವೀಟು ಒಂಟಿ ಅಂತ ಬರೀ ತಿಂತಾರಂತ್ರಿ, ಅದಕ್ಕೆ ಅಲ್ಲೊಂಚೂರು. ಆಮೇಲೆ ನ್ಯೂಯಾರ್ಕ್ ರೀ, ಆಮೇಲೆ ನ್ಯೂಯಾರ್ಕ್ ಒಂದು, ಲಂಡನ್ ಅಲ್ಲಿ ಹೋಗ್ತೀವಂದಲ್ಲ. ಆಮೇಲೆ ಇನ್ನೊಂದು ಯಾವ್ದ್ರಿ, ಮಲೇಷಿಯಾ ಓ ಮಲೇಷಿಯಾ ಅಲ್ಲೊಂಚೂರು ರೀ. ಹಿಂಗೆ ಒಂದು 2 ದೇಶ ಸುತ್ತ ಹಾಕಿ ಬರ್ತೀವ್ರಿ. ಬೇರೆ ದೇಶಕ್ಕೆ ನಾವ ಅಲ್ವಾ ಶಶಿ, ಊರಾಗ ಬೇಕಾದಂಗೆ ನಮ್ಮ ಇಡೀ ಭಾರತ ದೇಶದಾಗ ನೋಡ್ತಕ್ಕಂಥವು ಜಗ್ಗದವು, ಬೇಕಾದಂಗೆ ಹೋಗ್ಬರ್ರಿ. ಊಟಿ ಅಂತೂ ಬರೀ ಐತೆ ನೋಡಿ, ಹೋಗ್ಬರ್ರಿ. ಅದು ಸರಿ ಇಲ್ಲ ಅಂದ್ರೆ ಕಾಶ್ಮೀರಕ್ಕೆ ಹೋಗಿ ಬರ್ಬೇಕಿದ್ರೆ ಯಾಕ್ರಿ ಅತ್ಯಾರ. ಮತ್ತು ನನ್ನ ಗಂಡ ಮುಕ್ಕಳ ಗಂದಿಟ್ಟು ಡಮ್ ಅಂತ ಅನ್ಸಿದ್ರ ನಾನು ಆಮೇಲೆ ಅಲ್ಲೇ ರೀ, ಬೇಡ ಬೇರೆ ದೇಶಕ್ಕೆ ಹೋಗಿ ಮಸ್ತ್ ಮಜಾ ಮಾಡ್ಬಿಡ್ತೀವಿ, ಸುಮ್ಮನೆ ರೀ. ಹಂಗಲ್ವಾ ಸಸಿ, ಬೇರೆ ದೇಶದಾಗ ಈ ಕೊರೋನಾ ಅಂತ ರೋಗ ಬಂದತ್ತಲ್ಲ, ಈಗ ಇನ್ನೊಂದು ಯಾವ ಇಲಿ ರೋಗ ಬಂದತ್ತಂತವ, ಅದಕ್ಕೆ ಯಾಕೆ ಬೇಕು ಹಚ್ಕೊಂಡ್ ಬರ್ತೀರಿ ಸುಮ್ಮನೆ, ಇಲ್ಲಿ ಆರಾಮ ಇದ್ಬಿಡಲ್ಲ. ಅಯ್ಯಾತೆ ಅದು ಕೊರೋನಾ ಅವನು ಹೋಗಿ ಯಾವ ವರ್ಷಗಟ್ಲೆ ಆತ, ತಿರುಗಿ ಇದು ಯಾವ ಇಲಿದ ಬರ್ಲಿ ಬಿಡ್ರಿ, ಅವನು ಅದಕ್ಕೊಂದು ಗುಂಡಿಟ್ಟು ಕೊಂದ ಬಿಡ್ತೀನಿ. ಇಲ್ಲಿ ಬಂದ್ರೆ ಬೇಕಾದ್ ಬಲ್ರಿ, ಅದು ಏನಾರ ಆಗ್ಲಿ ಹೋಗಿ ಬರತ್ತೀವ್ರಿ ಇಬ್ರು. ಬೀರ ಹಾಸ್ಪಿಟಲ್ ಇಬ್ರು ಹೋಗ್ಬೇಕಂತ ಏನೈತ್ರಿ ಮಾಡೋದಿಲ್ಲ ಮಕ್ಳಿಗೆ ಅಲ್ರಿ, ಏನು ಗಳಿಸಿಟ್ಟು ನಾವು ಹೊತ್ಕೊಂಡು ಹೋಗ್ತೀರಾ ಎದಿ ಮೇಲೆ ಅಲ್ರಿ, ಮಕ್ಳಿಗೆಲ್ಲ ಹೋಗಿ ಬರೋಲ್ರಿ ಬಿಡ್ರಿ. ಆಯ್ತು ಬಿಡ್ರಿ. ರಾಮು, ಏಟ್ ಖರ್ಚಾಗ್ಬೋದಪ್ಪ? ಅಪ್ಪ ವೀಸಾ ಪಾಸ್ಪೋರ್ಟು ಅಂದ್ರೇ ಈಗ ಒಂದು ದೇಶದಲ್ಲಿ ನೋಡು, 4-5 ದೇಶ, ಒಂದೊಂದು ದೇಶಕ್ಕೆ ಹೋಗ್ಬೇಕಂದ್ರೆ 1 ಲಕ್ಷ ಗಟ್ಟಲೆ ಐತಿ. 4-5 ಲಕ್ಷ ಬರೀ ಟಿಕೆಟ್ ಮಾಡ್ಸಕ್ಕೆ. ಅಲ್ಲಿ ಖರ್ಚು ಅಂದ್ರೆ 15 ಲಕ್ಷ, 20-25 ಲಕ್ಷ ಆಗ್ಬೋದು ನೋಡಪ್ಪ. 25 ಲಕ್ಷನಾ? ಅದ್ಯಾಕ್ರಿ ಬೇಗ್ರೆ, ಅಯ್ಯೋ ನಿಮಗೆ ಕಮ್ಮಿ ಆಗೈತ್ರಿ. ಸಮುದ್ರದಾಗ 1 ಲೋಟ ನೀರು ತೆಗೆದು ಸಮುದ್ರಕ್ಕೆ ಏನಾರ ಬ್ಯಾನ್ ಆಗತ್ತನ್ರಿ? ಹಂಗಾರಿ ನಿಮ್ಗೆ ಬೇಕಾದಂಗೆ ಕೊಳೆಯಾಕತೈತಿ, ಮಕ್ಳಿಗೆ ಖರ್ಚು ಮಾಡ್ತೀರಿ, ನೀವು ಮಂದಿಗೆ ಮಾಡ್ತೀರಿ, ಏನಾಗಲ್ಲ ತಗೋರಿ. ಕಳಿಸ್ರಿ 25 ಲಕ್ಷ ಬರೀ ಅದಕ್ಕಾದ್ರೆ. ಮತ್ತೆ ಅಲ್ಲಿ ತಿನ್ನಕ ಉಣ್ಣಕ ಅರಿವಿ ಏನಾರ ಒಂಚೂರು ತೊಗೊಂತಿರ್ತಾವ್ರಿ, ಒಂದು 30-35 ಲಕ್ಷ ರೂಪಾಯಿ ಹಾಕಿ ಕಳಿಸ್ರಿ. ಅಲ್ಲ ಅಲ್ಲೆಲ್ಲ ಬೇರೆ ದೇಶ ಸುತ್ತಕ್ಕೆ ಹೋಗಿಯಲ್ಲ, ಅಲ್ಲಿ ಏನೇನಾರ ಈ ನಮ್ಮ ದೇಶ ಎಲ್ಲಾರು ಇರ್ತಾವಲ್ಲ ಇವು, ನಿಮ್ಮ ಅಪ್ಪನ ನೋಟ್ ನೆನಪು ಮಾಡ್ಕೊಂಡು ಏನಾರು ತೊಗೊಂಬಾರ ಮಗ. ಅವ ಅಪ್ಪ ನಿಮ್ಮನ್ನು ಬಿಟ್ಟು ನಾನು ಏನಾರು ಮಾಡ್ತೇನೆ, ನಿನಗೂ ಮತ್ತು ಅಪ್ಪಗೂ ತರ್ತೀನಿ, ಸುಮ್ಮನಿರು. ಅತ್ತೀರ ಬೇರೆ ದೇಶದಾಗ ಚಾಕ್ಲೇಟ್ಗಳು ಜಿಗ್ಗಿರ್ತಾವ್ರಿ, ಚಂದನು ಚಾಕ್ಲೇಟ್ ಅಂತ ಚೀಲ್ಗಟ್ಲೆ ಹೊತ್ಕೊಂಡ್ಬರ್ತೀನಿ, ಸುಮ್ಮನೆ ರೀ. ಬಾಡ ಊರ್ ಜಿಟ್ಟೆ ನಾ ಏಟ್ ಬಗಲ ಬರತ್ಲೆ ಅಪ್ಪವನ್ನ ಕಾಣಿಸ್ಕೊಂಡಿ ನೋಡು. ಅತ್ತಿಗಾದ್ರೆ ಚೀಲ್ಗಟ್ಟೆ ಚಾಕ್ಲೇಟ್ ತಗೊಂಡಂತ, ಇಲ್ಲಿ ಅಪ್ಪವು ಏನು ಬೇಕಂತ ಒಂಚೂರು ಕೇಳಕ್ಕಲ್ಲ, ಹೊಳಿಸಿತ್ ನೋಡುವಲ್ಲ ಮಗನ ಇವನು. ಆಗ್ಲಿ ಹಿಂಗ ಇನ್ನು ಮುಂದೆ ಹೆಂಗ ಏನ. ಬರ್ರಿ ಹೊತ್ತಾಗತ್ತ. ತಪ್ಪಿಸ್ಲಾರ್ದಂಗ ಫೋನ್ ಹಚ್ಚು, ದಿನಕ್ಕೊಂದು 20 ಬೇರೆ ಫೋನ್ ಹಚ್ಚು ಮಗಳ. ದಿನಕ್ಕೆ 20 ಬೇರೆನಾ? 20 ಬೇರೆ ಏನು ಹೇಳ್ತಾಳೆ ಫೋನ್ಯಾಗ? ಕುಂತ್ನಿ ತಿನ್ನಿ ಉಣ್ಣಿ ಹೇಳ್ತೀನಿ. ಓಹೋ ಇದನ್ನೆಲ್ಲ ಹೇಳ್ತಾಳ ನಂಗಿದ್ರೆ ಹೇಳ್ಕೊಳಕ್ ಬಿಡು. ಅವ್ವ ನಾನು 20 ಬೇರೆ ಫೋನ್ ಹಚ್ಚಿದ್ರೆ ನೀನು ಒಂದು 40 ಸಲ ಅಂದ್ರೆ ಹಚ್ಬೇಕಾಯವ್ವ. ಮಗಳ 40 ಬೇರೆ ಯಾಕಯ್ಯವ್ವ, ಹಂಗ ಹಚ್ಕೊಂತಾನೆ ಇರ್ತೀನಿ, ಎಣಸೋದಿಲ್ಲವ. ಎಣಸಿದ್ರೆ ಮತ್ತೆ ಇಷ್ಟೇ ಸಲ ಆಗತ್ತ, ಎಣಸ್ಲಿಲ್ಲ ಜಗ್ಗಿ ಸಲ ಹಚ್ಬೋದಲ್ಲ, ಹಚ್ಕೊಂತಾನೆ ಇರ್ತೀನಿ. ನೀ ಎತ್ಕೊಂತ ಇರೋ ಫೋನ್ ಎಲ್ಲ ರೇಟ್ ಮರಿಬೇಡ. ಸುದ್ದಾತ್ ಬಿಡು. ಹಂಗಾರಿಕೆ ಅವ್ರವನ್ ಕುಟ ಬರೀ ಫೋನ್ಯಾಗ ಮಾತಾಟ, ನನ್ನ ಮಗನ ಕುಟ ಏನು ಬಾಳೆ ಮಾಡಲ್ಲ, ವಂಶ ಏನು ಉದ್ಧಾರ ಮಾಡಲ್ಲ. ಹಂಗಿದ್ರೆ ಬಾ ಸೀತಾ ಹೋಗೋಣ. ತಿನ್ನವ ಒಬ್ಬ ಮಗ ಬಂಗಾರ ನನ್ನ ಬಂಗಾರ ಬರೆಯವ ನನ್ನ ಬಂಗಾರ. ಅಲ್ಲ ಈಕಿನ ಒಂದು 108 kg ಅದಲ್ಲ, ಈಕಿನ ಬಂಗಾರ ಆದ್ಮೇಲೆ ನಮ್ಮ ಕೈಲಿ ಯಾಕೆ ಇಷ್ಟಕ್ಕೊಂದ ಬಂಗಾರ ಹಾಕ್ಸಿದ್ವು ಮುಳುಗಳು? ಕಾರ್ ಹತ್ತವ ನಿನ್ನ ಇಲ್ಲ ಅಲ್ವಾ ಸಸಿ? ಕಾರ್ ಡ್ರೈವರ್ ಆಗಲಿಂದ ಹಾರ್ನಾಗಕತ್ತಾನ, ಬಾರ ಹೋಗೋಣ. ಬರ್ತೀನಿ. ಸೀತಾ ಹೆಂಗೈತಿ ನಮ್ಮನಿ? ಏನೋ ಒಂಥರ ಐತಿ, ನಮ್ಮಷ್ಟೇನು ದೊಡ್ಡದಿಲ್ಲ, ನಮ್ಮಷ್ಟೇನು ಚಂದಿಲ್ಲ. ಹೌದಾ, ಸರಿ ಬಿಡು, ಬಾ ಹೋಗಂಬ. ಅಲ್ಲ ಬಿಳಿದವ, ಅಲ್ಲ ನೀ ನೋಡಿ ಹೋಗಂಬ ಅಂತೀನಿ, ನಿಮ್ಮ ಅವ್ವ ನೋಡಿ ಹಿಂದ ನಿಂತಾಳ. ಅಲ್ಲ ಅದೇನೋ ಸೇರಿಡ್ಬೇಕಲ್ಲ, ನಿಮ್ಮ ಅವ್ವ ತಂದು ಮುಂದೆ ಬಾಗಲ್ ಮೇಲೆ ಸೇರಿಡ್ಬೇಕು, ನಾನು ಸೇರ್ ಒದಿಬೇಕು, ಅದು ಹೋಗಿ ನಿಮ್ಮ ಅವ್ವನ ಹಣಿಗೆ ಬಡಿಬೇಕು, ನಿಮ್ಮ ಅವ್ವನ ತಲೆ ತೂತು ಬಿದ್ದು ರಕ್ತ ಧಾರಾಕಾರವಾಗಿ ಹರಿಬೇಕು. ಅವಾಗೆಲ್ಲ ನಮ್ಮ ಮನೆ ಒಳ್ಳೆದಾಗದ ಸೇರ್ ತಂದಿಡ ಅನ್ನ ಒದಿತೀನಿ ಜಾಡ್ಸಿ.
ಸೇರ್ ತಂದು ಏನಾರು ಕೊಟ್ಲಿಕ್ಕೆ ಕರೆ ಹಿಂಗ ಮಾಡ್ತಾಳ. ಅಯ್ಯೋ ದೇವ್ರಿ. ಏ ರಾಮು, ಅದೆಲ್ಲ ನಮ್ಮನೆ ಪದ್ಧತಿ ಇಲ್ಲಪ್ಪ. ಹಂಗ ಹಂಗ ಒಳಗೆ ಹೋಗೋದು, ಬಲಗಲ್ಲಿಟ್ಟು ಒಳಗೆ ಕರ್ಕೊಂಡು ಹೋಗಿ ನಿಂತಿನ ಆ ಪದ್ಧತಿ ಇಲ್ಲ ಅಂದ್ರೆ. ಅಯ್ಯ ಇರ್ಬೇಕಿತ್ರಿ, ಭಾಳ ಚಲೋ ಆಕಿತ್ತು. ಅಲ್ಲ ಇದ್ಯಾಕೆ ನಿಮ್ಮ ಮನೆ ಪದ್ಧತಿ ಎಲ್ಲರ ಮನೆಗೆ ಇರುತ್ತಲ್ಲ. ನಾನು ಜಗ್ಗಿ ಪಿಕ್ಚರು ನಿಂದಿ, ಆಮೇಲೆ ನಾ ಸತ್ತಾಗ ಮುಂಚೆಗ ಗಂಡನ ಮಾಡ್ಕೊಂಡು ಹೋಗಿದ್ನಲ್ಲ, ಅವಾಗ ಸೇರ್ ಒದ್ದು ಹೋಗಿದ್ನಪ್ಪ. ಏನ್ ನೀವಂತೂ ನೋಡಿದ್ರೆ ಇಲ್ಲ ಅಂತೀರಿ. ಅಲ್ಲ ಮತ್ತೆ ಬೇಕಂತ ಏನಾರು ಇಲ್ಲ ಅನ್ನತ್ರ ಹೆಂಗ ಮತ್ತೆ? ಅದು ಒಬ್ಬೊಬ್ಬರ ಮನೆಗೆ ಇರುತ್ತವ, ಒಬ್ಬರ ಮನೆಗೆ ಇರಂಗಿಲ್ಲ. ಹಂಗ ನಮ್ಮ ಮನೆ ಪದ್ಧತಿ ಇಲ್ಲ. ನಡ್ರಿ ನಡಿ ರಾಮು, ನಿಮ್ಮ ಅವ್ನ ಅಂತ ತಪ್ಪಿಸ್ಕೊಂಡ್ಲು.